ಪ್ರಮುಖ ಹೆಡ್ಲೈನ್ಸ್ ನೋಡೋಣ. ಚಿಕ್ಕೋಡಿ ಶಾಸಕರೇ, ಅಭಿವೃದ್ಧಿ ಕೆಲಸದ ಜೊತೆ ಮಾಂಜ್ರಿ ಗ್ರಾಮದ ಅಸಹಾಯಕ ಕುಟುಂಬಗಳ ಕಡೆಗೂ ನಿಮ್ಮ ಗಮನ ಹರಿಸಿ. ನಿಮ್ಮ ಸ್ವಂತ ಕ್ಷೇತ್ರದಲ್ಲೇ ಇರುವ ಜನರ ಈ ನೋವನ್ನು ಬೇರೆ ಯಾರು ಕೇಳಬೇಕು? ಶಾಸಕರೇ, ಸರ್ಕಾರಿ ಯೋಜನೆಗಳ ನಿಜವಾದ ಫಲ ಮಾಂಜ್ರಿ ಗ್ರಾಮದ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಬೇಕು. ಹಿಂದೂಸ್ತಾನ್ ನ್ಯೂಸ್ ಕರ್ನಾಟಕ ಮನವಿ. ಅಸಹಾಯಕರ ಕಡೆಗೂ ನಿಮ್ಮ ಗಮನ ಹೋಗಲಿ. ಅಭಿವೃದ್ಧಿ ಮಾತ್ರವಲ್ಲ, ಮಾನವೀಯತೆಯೂ ಅಷ್ಟೇ ಮುಖ್ಯ. ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ದೀರಿ, ಅದೇ ರೀತಿ ಅಸಹಾಯಕ ಕುಟುಂಬದ ಬದುಕಿಗೂ ಕೈ ಚಾಚಿ. ಈಗ ಈ ಕುಟುಂಬದ ಕಡೆ ಕಣ್ಣು ತೆರೆದು ನೋಡುವ ಸಮಯ ಬಂದಿದೆ. ಶಾಸಕರೇ, ಬನ್ನಿ ಮೊದಲು ವಿಸ್ತೃತ ವರದಿಯನ್ನು ನೋಡೋಣ. ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಿಂದ ಒಂದು ಹೃದಯ ಕಲಕುವ ಸುದ್ದಿ. ಈಗ ವಿಸ್ತಾರವಾಗಿ ನೋಡೋಣ. ಮಾಂಜ್ರಿ ಗ್ರಾಮದಲ್ಲಿ ಈ ಕುಟುಂಬ ಹಲವು ವರ್ಷಗಳಿಂದ ಮೂಲ ಸೌಲಭ್ಯಕ್ಕಾಗಿ ಪರದಾಡುತ್ತಿದೆ. ಮನೆ ಇಲ್ಲ, ಆಸ್ಪತ್ರೆಗೆ ದುಡ್ಡು ಇಲ್ಲ. ಮನೆಯಲ್ಲಿ ಒಬ್ಬರೇ ಹೆಣ್ಣು ಮಗಳು ಇದ್ದಾರೆ. ಕುಟುಂಬದ ಮುಖ್ಯಸ್ಥ ಪಾಂಡುರಂಗ್ ಕಾಡಾಪುರೆ ಎಂಬುವರು 3 ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಹಿಂದೂಸ್ತಾನ್ ನ್ಯೂಸ್ ತಂಡ ಕುಟುಂಬದ ಮನೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಬಡ ಕುಟುಂಬಗಳ ಸಮಸ್ಯೆ ಗುರುತಿಸಿ ಇಲಾಖೆಗೆ ತಿಳಿಸುವುದು ಪಿಡಿಒ ಅವರ ಕಾನೂನುಬದ್ಧ ಕರ್ತವ್ಯ. ಆದ್ದರಿಂದ ಪಿಡಿಒ ಅವರು ತಕ್ಷಣ ಭೇಟಿ ನೀಡಿ ಸೂಕ್ತ ನೆರವು ಕೊಡಿಸಬೇಕೆಂದು ಹಿಂದೂಸ್ತಾನ್ ನ್ಯೂಸ್ ಕರ್ನಾಟಕ ಆಗ್ರಹಿಸುತ್ತದೆ. ಈಗ ಆ ಕುಟುಂಬದ ಮಹಿಳೆಯ ಕಣ್ಣೀರು ಮಾತು ಕೇಳೋಣ. ಡ್ರೆಸ್ಸಿಂಗ್ ಮಾಡಕ್ಕೆ ಶಂಬರ್ರಿ ಮತ್ತು ಇಂಜೆಕ್ಷನ್ಗೆ 200 ಒಂದು ಆಡಿಕೆ. ಮಕ್ಕಳು ಎಷ್ಟು ಮಂದಿ? ಇಲ್ರಿ, ಮಕ್ಕಳು ಇಲ್ಲ, ಒಂದ ಪೋರಿ ಐತ್ರಿ. ಈಗ ಇವ್ರದೆಲ್ಲ ನೋಡ್ಕೋರ ಯಾರು? ಖರ್ಚದ ಈ ಹಾಸ್ಪಿಟಲ್ದ ನಾನೇ ರೀ. ಹಾಂ, ಅಂತ ಈಗ ಸಮಸ್ಯೆ ಏನೇನೈತ್ರಿ ನಿಮ್ಗೆ? ಈಗ ಅನುಕೂಲ ಏನು ರೊಕ್ಕಿಂದ ಏನು ಪ್ರಾಬ್ಲಮ್ ಐತ್ರಿ? ರೊಕ್ಕ ಏತಿ ಬಿಡ್ರಿ, ಏನು ಆಯ್ತು ದುಡದ್ ನಾವು ತಿಂತಿದ್ದಾವ ಅಂದ ಬಳಿಕ ಏನ್ರಿ ಮಾಡೋದ್ರಲ್ಲ. ಮನಿದ ಏನು ಸಮಸ್ಯೆ ರೀ? ಮನೇದ ಬರ್ಲಿಲ್ರಿ, ಮನಿನ ಬರ್ಲಿಲ್ಲ. ಇದೆಲ್ಲ ಬೀಳಕ್ಕಾಗೈತ್ರಿ ಈ ಕಡೆ ಎಲ್ಲ? ನೋಡ್ರಿ ಇದ ಎಲ್ಲ ಬೆಳಕಾಗಿತ್ತಿ, ಮನಿನ ಆಗಲಿಲ್ರಿ. ಸರ್ಕಾರದಿಂದ ಏನು ಸೌಲಭ್ಯ ಸಿಕ್ಕಾವ್ರಿ ನಿಮಗೆ? ನಮಗೆ ಯಾನ 5 ಪೈಸೆದ್ ಬಿ ಇಲ್ರಿ, ಏನೂ ಇಲ್ಲ. ಏನಿಲ್ಲ. ಪಂಚಾಯತ್ ಅವ್ರು ಏನು ಮಾಡಿಲ್ಲ? ಯಾನ್ ಮಾಡಿಲ್ಲ ನೋಡ್ರಿ. ಎಂತ ಯಾವ 5 ಪೈಸೆ ಬರ್ಲಿಲ್ರಿ ನಮಗೆ. ಯಾನ್ ಮಾಡ್ತೀರಿ ನೀವು ನೋಡ್ರಿ. ಯಾನ್ ಮನಿ ಅಟ್ಟ ಯಾವಾಗ್ರಿ ಮನಿ ಅಟ್ಟ ಒಂದ್ ಜರ ಹಾಕ್ರಿ. 4 ವರ್ಷದ ಆಗೋತು ಮನಿ ಅಟ್ಟ ಹಾಕ್ರಿ. ಈ ಗಂಭೀರ ವಿಷಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಚಿಕ್ಕೋಡಿ ಶಾಸಕರು ಮಧ್ಯಪ್ರವೇಶಿಸಿ ಈ ಅಸಹಾಯಕ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿ ನಮ್ಮ ಒತ್ತಾಯ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೆ ನೋಡ್ತಾ ಇರಿ ಹಿಂದೂಸ್ತಾನ್ ನ್ಯೂಸ್ ಕರ್ನಾಟಕ. ನಮಸ್ಕಾರ.